ಪ್ರೀತಿಯ ಮಹಾಶಕ್ತನಾಗಿರುವಂತ ತಂದೆಯೇ, ನಿನ್ನ ನಾಮಕ್ಕೆ ಮಹಿಮೆ. ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ನಿನ್ನ ಒಂದು ಜ್ಞಾನವನ್ನ ತಂದೆ ನಮ್ಮೆಲ್ಲರಿಗೂ ಅದ್ಭುತವಾಗಿ ತಿಳಿಸಿಕೊಡಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ, ಈ ವಿಷಯದಲ್ಲಿ ಕೇಳಿದ್ದು ಮರೆತಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ನಡೆಸೆಂದು ಪ್ರಾರ್ಥಿಸುತ್ತಾ, ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ದೇವ, ಆಮೇನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿ ದೇವ ಜನರೇ, ನಿನ್ನೆ ಆಲೋಚನೆ ಮಾಡಿರುವಂತ ಭಕ್ತರ ಶಾಪಗಳು ಎಂಬುದಾಗಿ 2ನೇ ಭಾಗವನ್ನು ನೋಡಿಕೊಳ್ಳೋಣ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 18ನೇ ವಚನವನ್ನು ಓದಿ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 18ನೇ ವಚನ. ನನ್ನ ಹಿಂಸಕರಿಗೆ ಅವಮಾನವಾಗಲಿ. ಅಂದ್ರೆ ಇಲ್ಲಿ ಯೆರೆಮೀಯನು ಒಂದು ಸಮಯದಲ್ಲಿ ಕಷ್ಟಪಟ್ಟು ಸೇವೆ ಮಾಡಿದಾನೆ. ಆ ಒಂದು ಯೆರೆಮೀಯನ ಗ್ರಂಥವನ್ನ ನೋಡಿದ್ರೆ ಗೊತ್ತಾಗುತ್ತೆ ಆತನು ಎಷ್ಟು ಬಾಧೆ ಪಟ್ಟು ಸೇವೆ ಮಾಡಿದನು ಅಂತ. ಯಾಕೆಂದ್ರೆ ಯೆರೆಮೀಯನನ್ನ ಒಂದು ಸಾರಿ ನೀರು ಇಲ್ಲದೆ ಇರುವಂತ ಕೆಸರಿರುವಂತ ಬಾವಿ ಒಳಗೆ ಹಾಕ್ಬಿಡ್ತಾರೆ. ಎಷ್ಟೋ ಅವಮಾನ ಆತನಿಗೆ, ಒಂದಲ್ಲ ಎರಡಲ್ಲ ಶ್ರಮೆಗಳು. ಅಷ್ಟು ಕಷ್ಟಪಟ್ಟು ಸೇವೆ ಮಾಡ್ತಿದ್ದಂತ ಯೆರೆಮೀಯನು ಒಂದು ಸಾರಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಶಾಪವನ್ನ ಹಾಕ್ತಾ ಇದ್ದಾನೆ ಅವ್ರಿಗೇನೆ. ಅಂದ್ರೆ ಭಕ್ತನ ಶಪಿಸ್ತಾ ಇದ್ದಾನಿಲ್ಲ. ಅದೇ ಇಲ್ಲಿ ಇರುವಂತದ್ದು 17ನೇ ಅಧ್ಯಾಯ 18ನೇ ವಚನದಲ್ಲಿ, ನನ್ನ ಹಿಂಸಕರಿಗೆ ಅವಮಾನವಾಗಲಿ, ನನಗಾಗದಿರಲಿ, ಭಯಭ್ರಾಂತಿಯು ಅವರನ್ನ ಹಿಡಿಯಲಿ, ನನ್ನನ್ನು ಬೇಡ. ಅವರಿಗೆ ಕೇಡುಗಾಲವನ್ನು ಬರಮಾಡಿ ವಿಪರೀತ ಭಂಗದಿಂದ ಅವರನ್ನ ನಾಶಪಡಿಸು. ಇಲ್ಲಿ ಭಯಭ್ರಾಂತಿಯು ಅವರನ್ನ ಹಿಡಿಯಲಿ ಎಂಬುದಾಗಿ ಇದೆ. ಅಂದ್ರೆ ಶಾಪಗಳಲ್ಲಿ ಒಂದು ರೀತಿಯಾದಂತ ಕೇಡನ್ನ ಯೆರೆಮೀಯನಲ್ಲಿ ಹೇಳುವಂಥದ್ದು ಗೊತ್ತಾಗುತ್ತೆ. ಭಯಭ್ರಾಂತಿ ಹಿಡಿಯಲಿ ಅಂತ. ಅಂದ್ರೆ ಭಯಭ್ರಾಂತಿ ಹಿಡಿಯಲಿ ಅಂದ್ರೆ ಏನರ್ಥ? ಒಬ್ಬ ಮನುಷ್ಯನಿಗೆ ಅವನು ವಿಪರೀತವಾಗಿ ಯಾವುದನ್ನು ಕಂಡ್ರು ಭಯ ಪಡುವಂತ ವ್ಯಕ್ತಿಗಳು ಕೆಲವರು ಇರ್ತಾರೆ. ಕೆಲವರಿಗೆ ಕತ್ತಲೆ ಅಂದ್ರೇನೆ ಭಯ ಇರ್ತತೆ. ಕೆಲವರಿಗೆ ಸತ್ತವರೇ ಅಂತ ಅಂದ್ರೆ ಅದನ್ನು ನೋಡಿ ತುಂಬಾ ಭಯ ಇರ್ತತೆ. ಕೆಲವರು ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಹೆದರ್ಕೊಳ್ಳುವಂತ ಪರಿಸ್ಥಿತಿ ಇರ್ತದೆ. ಆ ಮನುಷ್ಯನಿಗೆ ಅದು 8ರ ಮಟ್ಟಿಗೆ ಅಂತ ಅಂದ್ರೆ ಅದು ಭಯಂಕರವಾದಂತ ರೀತಿಯಲ್ಲಿ, ಬಂಧನ ರೀತಿಯಲ್ಲಿ, ಏನೋ ಒಂಥರ ಆತನ ಕಷ್ಟದ ಪರಿಸ್ಥಿತಿ ಒಳಗಾಗಿರುವಂತ ರೀತಿಯಲ್ಲಿ ಇರ್ತತೆ ಅವನಿಗೆ. ಯಾಕಂದ್ರೆ ಯಾವುದನ್ನು ನೋಡಿದ್ರು ಕೂಡ ಹೆದರ್ತಾನೆ. ಆ ರೀತಿಯಾಗಿ ಶಾಪ ಬರ್ಲಿ ಎಂಬುದಾಗಿ ಯೆರೆಮೀಯನು ಹೇಳ್ತಾ ಇದ್ದಾನೆ ಅಂದ್ರೆ, ಮತ್ತೆ ಮನುಷ್ಯನ್ ಯಾವ ರೀತಿಯಾಗಿ ನೆಮ್ಮದಿಯಾಗಿರೋದಕ್ಕೂ ಸಾಧ್ಯ? ಆಲೋಚನೆ ಮಾಡಿ. ಯೆರೆಮೀಯನು ಈ ರೀತಿಯಾಗಿ ಹೇಳ್ತೇನೆ, ಭಯಭ್ರಾಂತಿಯು ಅವರನ್ನ ಹಿಡಿಯಲಿ, ನನ್ನನ್ನ ಬೇಡ. ಅವರಿಗೆ ಕೇಡುಗಾಲವನ್ನ ಬರಮಾಡಿ ವಿಪರೀತ ಭಂಗದಿಂದ ಅವರನ್ನ ನಾಶಪಡಿಸು. ಅವರು ನಾಶವಾಗಿ ಹೋಗ್ಲಿ. ನನ್ನನ್ನು ಅವಮಾನ ಮಾಡುವಂತವರಿಗೆ ಅವಮಾನವಾಗ್ಲಿ. ಆಲೋಚನೆ ಮಾಡಿ ಭಕ್ತರ ಶಾಪಗಳು ಯಾವ ರೀತಿಯಾಗಿದೆಯೋ ಅಂತ. ಮತ್ತೆ ಯೆರೆಮೀಯನ ಗ್ರಂಥದಲ್ಲಿ 18ನೇ ಅಧ್ಯಾಯ 20ನೇ ವಚನವನ್ನ ಗಮನಿಸಿ. 18ನೇ ಅಧ್ಯಾಯ 20ನೇ ವಚನವನ್ನ, ಮೇಲಿಗೆ ಮುಯ್ಯಾಗಿ ಕೇಡು ಆಗತಕ್ಕದ್ದೋ, ಮೇಲಿಗೆ ಮುಯ್ಯಾಗಿ ಕೇಡು ಆಗತಕ್ಕದ್ದೋ, ನನ್ನ ಪ್ರಾಣವನ್ನ ಹಿಡಿಯಬೇಕೆಂದು ಗುಂಡಿಯನ್ನು ತೋಡಿದ್ದಾರಲ್ಲ, ಅವರ ಮೇಲಣ ನಿನ್ನ ರೋಷವನ್ನ ತಪ್ಪಿಸಲು ನಾನು ನಿನ್ನ ಮುಂದೆ ನಿಂತುಕೊಂಡು ಅವರ ಹಿತಕ್ಕಾಗಿ ವಿಜ್ಞಾಪಿಸಿದ್ದನ್ನು ಚಿತ್ತವಿಸು. ಇಲ್ಲಿ ನೋಡಿ, ಯೆರೆಮೀಯನು ಒಂದು ಸಮಯದಲ್ಲಿ ಆ ಮನುಷ್ಯರ ಪರವಾಗಿ ನಿಂತು ಯಾವ ರೀತಿಯಾಗಿ ದೇವರಿಗೆ ವಿಜ್ಞಾಪನೆಯನ್ನ ಮಾಡಿಕೊಂಡಿದ್ನೋ, ಯಾವ ರೀತಿಯಾಗಿ ದೇವರನ್ನ ಬೇಡಿಕೊಂಡಿದ್ನೋ, ಯಾವ ರೀತಿಯಾಗಿ ದೇವರ ಕೇಡುಗಳನ್ನು ನಿಲ್ಲಿಸಿದ್ನೋ ಅದನ್ನ ಜ್ಞಾಪಕ ಪಡಿಸ್ತಾ ಇದ್ದಾನೆ 20ನೇ ವಚನದಲ್ಲಿ. ಮೇಲಿಗೆ ಮುಯ್ಯಾಗಿ ಕೇಡು ಆಗತಕ್ಕದ್ದು, ನನ್ನ ಪ್ರಾಣವನ್ನ ಹಿಡಿಯಬೇಕೆಂದು ಗುಂಡಿಯನ್ನು ತೋಡಿದ್ದಾರಲ್ಲ, ನನ್ನ ಪ್ರಾಣವನ್ನ ತೆಗಿಬೇಕೆಂಬುದಾಗಿ ಎಷ್ಟೋ ಸಂಚುಗಳನ್ನ ಮಾಡಿ ಎಷ್ಟೋ ಸಾರಿ ಪ್ರಯತ್ನ ಪಟ್ಟಿದಾರಲ್ಲ, ಅವರ ಮೇಲಣ ನಿನ್ನ ರೋಷವನ್ನ ತಪ್ಪಿಸಲು. ಮತ್ತೆ ಈ ಭಕ್ತನಿಗೆ ವಿರುದ್ಧವಾಗಿ ತಪ್ಪನ್ನ ಮಾಡಿದ್ದಕ್ಕೋಸ್ಕರ ಅವರು ರೋಷವನ್ನ, ಈ ಯೆರೆಮೀಯನಿಗೆ ವಿರುದ್ಧವಾಗಿ ಅವರು ಸಂಚನ ಮಾಡಿದಕ್ಕೋಸ್ಕರ ದೇವರು ಈ ಜನಗಳ ಮೇಲೆ ರೋಷವನ್ನ ಬರ ಮಾಡಿದ್ರು. ಆ ಒಂದು ನಿನ್ನ ರೋಷವನ್ನ ತಪ್ಪಿಸಲು ಅವರ ಹಿತಕ್ಕಾಗಿ ಮಾಡಿಕೊಂಡಿದ್ದಂತ ಪ್ರಾರ್ಥನೆಗಳನ್ನು ಚಿತ್ತವಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಆ ಒಂದು ಜನಗಳು ಕೆಟ್ಟ ರೀತಿಯಾಗಿದ್ರು ಕೂಡ ಯೆರೆಮೀಯನು ಒಂದು ಸಮಯದಲ್ಲಿ ಆ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡಿದ್ದಾನಲ್ಲ, ಅದನ್ನ ಹೇಳ್ತಾ ಇದ್ದಾನೆ. 21ನ ಗಮನಿಸಿ. ಆದ ಕಾರಣ ಅವರ ಮಕ್ಕಳನ್ನು ಕ್ಷಾಮಕ್ಕೆ ಗುರಿ ಮಾಡಿ ಕತ್ತಿಯ ಬಾಯಿಗೆ ಒಪ್ಪಿಸು. ಅವರ ಮಕ್ಕಳನ್ನ ಕ್ಷಾಮಕ್ಕೆ ಅಂದ್ರೆ ಬರಗಾಲಕ್ಕೆ, ಮಳೆ ಬರದಲ್ಲೇ ಇದ್ರೆ ಯಾವ ರೀತಿಯಾಗಿ ಕ್ಷಾಮ ಕಾಲ ಬರುತ್ತೋ, ಬರಗಾಲ ಬರುತ್ತೋ ಅಂತ ಕಾಲಕ್ಕೆ, ಅಂದ್ರೆ ಅಂತ ಒಂದು ಸಮಯಕ್ಕೆ ಅವರು ಗುರಿ ಆಗ್ಬೇಕಂತ, ಅಂದ್ರೆ ಬರಗಾಲಕ್ಕೆ ಅವರು ಸಿಕ್ಕಿಕೊಳ್ಬೇಕಂತೆ. ಆದ ಕಾರಣ ಅವರ ಮಕ್ಕಳನ್ನ ಕ್ಷಾಮಕ್ಕೆ ಗುರಿ ಮಾಡಿ ಕತ್ತಿಯ ಬಾಯಿಗೆ ಒಪ್ಪಿಸು. ಅವರ ಹೆಂಡರು ಮಕ್ಕಳನ್ನು ನೀಗಿಕೊಂಡು ವಿಧವೆಯರಾಗಲಿ, ಮೃತ್ಯುವು ಅವರ ಗಂಡಂದಿರನ್ನು ಸಂಹರಿಸಲಿ. ಮೃತ್ಯುವು ಅವರ ಗಂಡಂದಿರನ್ನ ಸಂಹರಿಸಲಿ, ಯುದ್ಧದಲ್ಲಿ ಖಡ್ಗವು ಅವರ ಯುವಕರನ್ನ ವಧಿಸಲಿ, ಸುಲಿಗೆಯವರ ಗುಂಪನ್ನು ಪಕ್ಕನೆ ಅವರ ಮೇಲೆ ಬೀಳಮಾಡು. ಅವರ ಮನೆಗಳೊಳಗಿಂದ ಅರಚಾಟವು ಕೇಳಿಸಲಿ. ಅವರು ನನ್ನನ್ನು ಹಿಡಿಯಲಿಕ್ಕೆ ಗುಂಡಿಯನ್ನು ತೋಡಿ
ನನ್ನ ಕಾಲುಗಳಿಗೆ ಪಾಶಗಳನ್ನು ಗುಪ್ತವಾಗಿ ಒಡ್ಡಿದ್ದಾರೆ. ಯೆಹೋವನೇ, ನನ್ನನ್ನು ಕೊಲ್ಲಬೇಡ. ಅಂದ್ರೆ ಇಲ್ಲಿ ಅವರ ಮನೆಗಳೊಳಗಿಂದ ಅರಚಾಟವು ಕೇಳಿಸಲಿ, ಅವರು ನನ್ನನ್ನು ಮತ್ತೆ ಅದಕ್ಕಿಂತ ಮೇಲಿನ ವಚನವನ್ನ ಗಮನಿಸಿ, ಖಡ್ಗವು ಅವರ ಯುವಕರನ್ನ ಒದಿಸಲಿ, ಸುಲಿಗೆಯವರ ಗುಂಪನ್ನು ಪಕ್ಕನೆ ಅವರ ಮೇಲೆ ಬೀಳ ಮಾಡು. ಸುಲಿಗೆಯವರ ಗುಂಪನ್ನ ಇವತ್ತು ನಾವು ಎಲ್ಲೋ ಸಿಟಿಗಳಲ್ಲಿ ಹೋಗುತ್ತಿರುವಂತ ಸಮಯದಲ್ಲಿ ಕೆಲವೊಬ್ರು ನಮ್ಮ ಜೇಬಲ್ಲಿರುವಂತ ಹಣವನ್ನ ತೆಗೆದು ಬಿಡ್ತಾರೆ. ಅದು ಯಾವುದೋ ರೀತಿಯಾಗಿ ಹಣವನ್ನ ತೆಗೆದು ಬಿಡ್ತಾರೆ. ಎಷ್ಟೋ ಕಷ್ಟಪಟ್ಟು ಕೂಲಿ ಮಾಡಿ ಏನೋ ಒಂದು ಉದ್ದೇಶದಿಂದ ಎಲ್ಲಿಗೋ ತಗೊಂಡುಕೊಂಡು ಹೋಗ್ತಾ ಇದ್ರೆ ಈ ರೀತಿಯಾಗಿ ಆದ್ರೆ ಅದು ಎಂತ ಭಯಂಕರವಾದಂತ ಕಾರ್ಯವ ಆಲೋಚನೆ ಮಾಡಿ. ಎಷ್ಟು ಕಷ್ಟವಾಗಿರ್ತದ ನೋಡಿ. ಅಂದ್ರೆ ಈ ಒಂದು ಕಷ್ಟಗಳೆಲ್ಲನ ಇವ್ರಿಗೆ ಬರಬೇಕು ಎಂಬುದಾಗಿ ಯೆರೆಮೀಯನು ಶಪಿಸುವಂತದ್ದು ಇಲ್ಲಿ ಗೊತ್ತಾಗ್ತಾ ಐತೆ. ಮತ್ತೆ ಜಕರಿಯನ ಗ್ರಂಥ 11ನೇ ಅಧ್ಯಾಯ 17ನೇ ವಚನವನ್ನು ಓದಿ. ಜಕರಿಯನ ಗ್ರಂಥ 11ನೇ ಅಧ್ಯಾಯ 17ನೇ ವಚನ. ಮಂದೆಯನ್ನು ಕಾಯದೆ ಬಿಟ್ಟು ಬಿಟ್ಟ ತರವಲ್ಲದ ಕುರುಬನ ಗತಿಯನ್ನು ಏನು ಹೇಳಲಿ? ಖಡ್ಗವು ಅವನ ತೋಳಿಗೂ ಬಲಗಣ್ಣಿಗೂ ತಾಕುವುದು. ಖಡ್ಗವು ಅವನ ತೋಳಿಗೂ ಬಲಗಣ್ಣಿಗೂ ತಾಕುವುದು. ಅವನ ತೋಳು ತೀರಾ ಒಣಗಿ ಹೋಗುವುದು, ಅವನ ಬಲಗಣ್ಣು ಪೂರಾ ಮೊಬ್ಬಾಗುವುದು. ಅವನ ಬಲಗಣ್ಣು ಪೂರಾ ಮೊಬ್ಬಾಗುವುದು ಅಂದ್ರೆ ಈ ಜಕರಿಯ ಪ್ರವಾದಿ ಏನ್ ಹೇಳ್ತಾ ಇದ್ದಾನೆ? ಅವರ ತೋಳಿಗೆ ಕತ್ತಿ ತಾಕ್ಲಿ, ಅವರ ಬಲಗಣ್ಣಿಗೂ ತಾಕ್ಲಿ. ಗಮನಿಸಿ, ಬಲಗಣ್ಣಿಗೂ ಖಡ್ಗವು ಅವನ ತೋಳಿಗೂ ಬಲಗಣ್ಣಿಗೂ ತಾಕುವುದು. ಅಂದ್ರೆ ಕಣ್ಣಿಗೆ ಖಡ್ಗ ತಾಕಿದ್ರೆ ಯಾವ ರೀತಿಯಾಗಿರುತ್ತೆ? ಕತ್ತಿ ಖಡ್ಗ ಅಂದ್ರೆ ಈ ಖಡ್ಗವು ಕಣ್ಣಿಗೆ ತಾಕಿದ್ರೆ ಯಾವ ರೀತಿಯಾಗಿರ್ತತೆ? ಒಂದು ಸಾರಿ ನಾವು ಎಲ್ಲೋ ನಮ್ಮ ಬೆರಳು ಟಚ್ ಆದ್ರೇನೆ ಕಣ್ಣಿಗೆ ಎಷ್ಟೋ ಕಷ್ಟವಾಗಿರ್ತತೆ. ಅಂತದ್ದು ಖಡ್ಗವು ಟಚ್ ಆದ್ರೆ ಯಾವ ರೀತಿಯಾಗಿರ್ತತೆ? ಈ ಜಕರಿಯ ಎನ್ನುವಂತ ಈ ರೀತಿಯಾಗಿ ಶಪಿಸ್ತಾ ಇದ್ದಾನೆ. ಖಡ್ಗವು ಅವನ ತೋಳಿಗೂ ಬಲಗಣ್ಣಿಗೂ ತಾಕುವುದು, ಅವನ ತೋಳು ತೀರಾ ಒಣಗಿ ಹೋಗುವುದು, ಅವನ ಬಲಗಣ್ಣು ಪೂರಾ ಮೊಬ್ಬಾಗಿ ಹೋಗುವುದು. ಅಂದ್ರೆ ಈ ರೀತಿಯಾಗಿ ಕೇಳಿ ಬರ್ಲಿ ಎಂಬುದಾಗಿ ಹೇಳ್ತಾ ಇದ್ದೀನಿ. ಈ ಜಕರಿಯನ್ ಯಾರು ಗೊತ್ತಿದ್ಯಾ? ಈ ಜಕರಿಯನ್ ಯಾರು ಅಂದ್ರೆ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯವನ್ನು ತೆಗೀರಿ. ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ ಈ ಜಕರಿಯನ ಬಗ್ಗೆ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 50ನೇ ವಚನವನ್ನು ಗಮನಿಸಿ. ಹೀಗೆ ಲೋಕಾದಿಯಿಂದ ಹೇಬೆಲನ ರಕ್ತವು ಮೊದಲುಗೊಂಡು ಯಜ್ಞವೇದಿಗೂ ದೇವಾಲಯಕ್ಕೂ ನಡುವೆ ಹತವಾದ ಜಕರಿಯನ ರಕ್ತದವರೆಗೂ ಸುರಿಸಲ್ಪಟ್ಟ ಎಲ್ಲಾ ಪ್ರವಾದಿಗಳ ರಕ್ತಕ್ಕೂ, ಅಂದ್ರೆ ಯಜ್ಞವೇದಿಗೂ ದೇವಾಲಯಕ್ಕೂ ಮೊದಲುಗೊಂಡು ಸುರಿಸಲ್ಪಟ್ಟ ನಾನೀಗ ಓದಿದಂತ ಆ ಜಕರಿಯನ್ ಯಾರು ಅಂದ್ರೆ ಆ ಜಕರಿಯನ ವಿಷಯದಲ್ಲಿ ಯೇಸು ಕ್ರಿಸ್ತನ್ ಮಾತನಾಡ್ತಾ ಇದ್ದಾನೆ. ಏನೆಂಬುದಾಗಿ ನೋಡುವಂತದ್ದಾದ್ರೆ, ಹೀಗೆ ಲೋಕಾದಿಯಿಂದ ಹೇಬೆಲನ ರಕ್ತವು ಮೊದಲುಗೊಂಡು ಯಜ್ಞವೇದಿಗೂ ದೇವಾಲಯಕ್ಕೂ ನಡುವೆ ಹತವಾದ ಜಕರಿಯನ ರಕ್ತದವರೆಗೂ, ಅಂದ್ರೆ ಜಕರಿಯನು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಲ್ಲಲ್ಪಟ್ಟಿದ್ದಾನೆ. ಅಂದ್ರೆ ಆತನು ಏನೋ ಅನೀತಿವಂತನ? ಆತನು ನೀತಿವಂತನು. ಆತನೊಬ್ಬ ಪ್ರವಾದಿ. ಅಂತವನನ್ನು ಏನ್ ಮಾಡಿದ್ದಾರೆ? ಕೊಂದಿದ್ದಾರೆ. ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಲ್ಲಲ್ಪಟ್ಟಿದ್ದಾರೆ. ಕೊಂದಿದ್ದಾರೆ ಆತನನ್ನ. ಆ ಕೊಲ್ಲಲ್ಪಟ್ಟಿರುವಂತ ಜಕರಿಯನೇ ಆ ಮಾತನ್ನ ಹೇಳ್ತಾ ಇದ್ದಾನೆ, ಖಡ್ಗ ಅವನ ತೋಳಿಗೂ ಅವನ ಬಲಗಣ್ಣಿಗೂ ತಾಕಲಿ ಎಂಬುದಾಗಿ. ಆ ಪ್ರವಾದಿ ಆ ಒಂದು ಭಕ್ತನ ಶಪಿಸುವಂತ ಕಾರ್ಯವನ್ನು ಆಲೋಚನೆ ಮಾಡಿ. ಭಕ್ತರ ಶಾಪಗಳು ಯಾವ ರೀತಿಯಾಗಿರ್ತತೋ ಎನ್ನುವಂಥದ್ದನ್ನ ಹೋಶೇಯನ ಗ್ರಂಥ 9ನೇ ಅಧ್ಯಾಯ 14ನೇ ವಚನವನ್ನು ಓದಿ. ಯೆಹೋವನೇ, ಅವರಿಗೆ ತಕ್ಕ ಗತಿಯನ್ನ ವಿಧಿಸು. ಏನು ವಿಧಿಸುತ್ತೀಯೋ ಅವರಿಗೆ ಗರ್ಭಸ್ರಾವವನ್ನ ಮಾಡು. ನೋಡಿ, ಇಲ್ಲಿ ಈ ಹೋಶೇಯನ ಏನ್ ಹೇಳ್ತಿರುವಂತದ್ದ, ಯೆಹೋವನೇ ಅವರಿಗೆ ತಕ್ಕ ಗತಿಯನ್ನ ವಿಧಿಸು. ಏನು ವಿಧಿಸುತ್ತೀಯೋ ಅಂದ್ರೆ ತಕ್ಕ ಗತಿಯನ್ನ ಅವರಿಗೆ ಬರಮಾಡು. ಅದೇನ್ ಬರಮಾಡ್ತೀಯ ಅಂದ್ರೆ ನಾನೇ ಹೇಳ್ತೀನಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಸ್ವಾಮಿ, ಇವರಿಗೆ ಸರಿಯಾಗಿ ಶಿಕ್ಷೆ ಕೊಡು. ಆ ಶಿಕ್ಷೆ ಯಾವ ರೀತಿಯಾಗಿ ಕೊಡ್ತೀಯ ಅಂದ್ರೆ ನಾನೇ ಹೇಳ್ತೀನಿ. ಈಗ ನೋಡು ಸ್ವಾಮಿ, ಹೇಳ್ತೀನಿ ಅಂತ ಎಂಬುದಾಗಿ ಮುಂದೆ ಹೇಳ್ತಾ ಇದ್ದಾನೆ. ಅವರಿಗೆ ಗರ್ಭಸ್ರಾವವನ್ನ ಮಾಡು, ಮೊಲೆಯನ್ನ ಬೊತ್ತಿಸು. ಅಂದ್ರೆ ಗರ್ಭಸ್ರಾವವನ್ನ ಮಾಡ್ಬೇಕಂತೆ. ಅಂದ್ರೆ ಅವ್ರಿಗೆ ಮಕ್ಕಳು ಆಗ್ಬಾರ್ದು ಅನ್ನುವಂತ ಅರ್ಥ. ಅವ್ರ ಗರ್ಭ ಧರಿಸಿದ್ರು ಕೂಡ ಪಿಂಡವಾಗಿ ಬಿದ್ದೋಗ್ಬೇಕು ಅವರ ಮಕ್ಕಳು. ಯಾವುದೇ ಕಾರಣಕ್ಕೂ ಮಕ್ಕಳು ಇರಬಾರ್ದು ಎನ್ನುವಂಥದ್ದು. ಈ ಸಮಾಜದಲ್ಲಿ ಮಕ್ಕಳು ಇಲ್ಲದಲ್ಲೇ ಇರುವಂತವರ ಪರಿಸ್ಥಿತಿ ಯಾವ ರೀತಿಯಾಗಿ ಇರ್ತತೆ? ಮಕ್ಕಳಿಲ್ಲ ಅಂದ್ರೆ ಸಮಾಜ ಯಾವ ರೀತಿಯಾಗಿ ನೋಡುತ್ತೆ? ಸ್ವಲ್ಪ ಕಾಲಗಳು ಲೇಟ್ ಆದ್ರೆ ಮಕ್ಕಳಾಗುವಂಥದ್ದು ಏನೋ ಒಂದರು ಕೆಟ್ಟ ರೀತಿಯಲ್ಲಿ ನೋಡುವಂತ ಸಮಾಜ ಇದು. ಮತ್ತೆ ಈ ರೀತಿಯಾಗಿ ಶಾಪ ಬಂದ್ರೆ ಮುಂದೆ ಏನಿದೆ ನೋಡಿ, ಮೊಲೆಯನ್ನ ಬೊತ್ತಿಸು ಎಂಬುದಾಗಿದೆ. ಅಂದ್ರೆ ಸ್ತ್ರೀಯರಿಗಿರುವಂತ ಕಾರ್ಯಗಳನ್ನು ತೆಗಿಬೇಕಂತೆ. ಅಂದ್ರೆ ಯಾಕೆ? ಸ್ತ್ರೀಯರು ಇಂಥದ್ದುಗಳನ್ನೆಲ್ಲ ಇಟ್ಕೊಂಡೆ ತಾನೇ ಕೆಟ್ಟ ಕೆಟ್ಟ ಕೆಲಸಗಳಿಗೆ ಹೋಗ್ತಾ ಇರೋದು. ಅವ್ರು ಆ ರೀತಿಗೆ ಹುಬ್ಬಿ ನಡಿಬಾರ್ದು. ಆದ್ರಿಂದನ
ಅವರ ಮೊಲೆಯನ್ನು ಬೊತ್ತಿಸು. ಅವರ ದುಷ್ಟತನವು ಗಿಲ್ಗಾಲಿನಲ್ಲಿ ತುಂಬಿದೆ. ಅಲ್ಲೇ ನನ್ನ ದ್ವೇಷಕ್ಕೆ ಗುರಿಯಾಗಿದ್ದರೆ ಅವರ ದುಷ್ಕೃತ್ಯಗಳ ನಿಮಿತ್ತ ನಾನು ಅವರನ್ನು ನನ್ನ ನಿವಾಸದೊಳಗಿಂದ ಓಡಿಸಿ ಬಿಡುವೆನು. ಅಂದ್ರೆ ಭಯಂಕರವಾದಂತ ಕೇಡನ್ನ ಬರಮಾಡು ಎಂಬುದಾಗಿ ಈ ಒಂದು ಹೋಶೇಯನ ಪ್ರವಾದಿ ಹಾಕುವಂತ ಶಾಪವು ಗೊತ್ತಾಗ್ತಾ ಇತ್ತು. ಸ್ತ್ರೀಯರಿಗೆ ಇವತ್ತು ಸರ್ವ ಅಂಗಗಳು ಸರಿಯಾಗಿದ್ರೇನೇನೇನೆ, ಸರಿಯಾಗಿಲ್ಲ ಅಂತಂದ್ರೆ ಅದ್ ಯಾವ ರೀತಿಯಾಗಿರ್ತತೆ? ಇವತ್ತು ಒಬ್ಬ ಮನುಷ್ಯನ್ ದೇವರ ಒಂದು ವಾಕ್ಯ ಏನ್ ಹೇಳ್ತತೆ ಅಂದ್ರೆ, ನಿನ್ನ ಬಲಕ್ಕೆ ಕಾರಣ, ನಿನ್ನ ಗರ್ವಕ್ಕೆ ಕಾರಣವಾಗಿರುವಂತ ಬಲವನ್ನ ಮುರಿಯುವನು ಎಂಬುದಾಗಿ ದೇವರು ಹೇಳಿದ್ದಾನೆ. ಇವತ್ತು ಯಾವುದೋ ಒಬ್ಬ ಸ್ತ್ರೀ ಒಂದ್ ವೇಳೆ ನನಗೇನೋ ಸುಂದರವಾದಂತ ಶರೀರ ಇದೆ, ಸುಂದರವಾದಂತ ಅಲಂಕಾರ ಇದೆ, ಸುಂದರವಾಗಿದ್ದೀನಿ ಎಂಬುದಾಗಿ ಅಥವಾ ಆಕೆ ಹೋಗಿ ವ್ಯಭಿಚಾರದಲ್ಲಿ ತೊಡಗ್ತಾ ಇದ್ರೆ ದೇವ್ರು ಏನ್ ಮಾಡ್ಬೇಕು? ಆ ಸುಂದರತೆಯನ್ನ ತೆಗಿಬೇಕಾಗುತ್ತೆ. ಅದಕ್ಕೋಸ್ಕರ ಈ ಹೋಶೇಯ ಪ್ರವಾದಿ ಆ ರೀತಿಯಾಗಿ ಹೇಳ್ತಾ ಇದ್ದಾನೆ. ಇಂಥ ಕೆಲಸವನ್ನ ಇವ್ರು ಮಾಡ್ತಾ ಇದಾರಲ್ಲ, ಆದ್ರಿಂದ ಇವ್ರು ಏನ್ ಮಾಡ್ಬೇಕು? ಇವರಿಗೆ ಆ ಮೊಲೆಯನ್ನ ಬತ್ತಿಸು, ಇವರಿಗೆ ಗರ್ಭಸ್ರಾವ ಆಗುವಂತೆ ಮಾಡು ಎಂಬುದಾಗಿ. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 11ನೇ ವಚನ. ಇಸ್ರಾಯೇಲರೆಲ್ಲರೂ ನಿನ್ನ ಧರ್ಮ ಪ್ರಮಾಣವನ್ನ ಮೀರಿ ನಿನ್ನ ಮಾತನ್ನು ಕೇಳಲೊಲ್ಲದೆ ಓರೆಯಾಗಿ ಹೋದರು. ಆದ ಕಾರಣ, ಅಂದ್ರೆ ಇಸ್ರಾಯೇಲರೆಲ್ಲರೂ ನಿನ್ನ ಧರ್ಮ ಪ್ರಮಾಣವನ್ನ ಮೀರಿ, ಧರ್ಮಶಾಸ್ತ್ರವನ್ನ ಮೀರಿ ನಿನ್ನ ಮಾತನ್ನ ಕೇಳಲೊಲ್ಲದೆ ಅವರು ಓರೆಯಾಗಿ ಹೋಗಿದ್ದಾರೆ. ಆದ ಕಾರಣ ನಿನ್ನ ಶಾಪದ ಕೇಡುಗಳು ದೇವ ಸೇವಕನಾದ ಮೋಶೆಯ ಧರ್ಮಶಾಸ್ತ್ರದಲ್ಲಿ ನೀನು ಆಣೆಯಿಟ್ಟು ಪ್ರಕಟಿಸಿದ ವಿಪತ್ತುಗಳು ನಮ್ಮ ಮೇಲೆ ಸುರಿಯಲ್ಪಟ್ಟಿವೆ. ಅಂದ್ರೆ ದಾನಿಯೇಲನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಸ್ವಾಮಿ ನೀನು ಮೋಶೆಯ ಮೂಲಕವಾಗಿ ಯಾವ ರೀತಿಯಾಗಿ ಧರ್ಮಶಾಸ್ತ್ರವನ್ನು ಕೊಟ್ಟು ಆ ಧರ್ಮಶಾಸ್ತ್ರವನ್ನ ಪಾಲನೆ ಮಾಡದಲ್ಲೇ ಇದ್ರೆ ಕೇಡುಗಳನ್ನ ಬರಮಾಡ್ತೀನಿ ಎಂಬುದಾಗಿ ಧರ್ಮೋಪದೇಶ ಕಾಂಡಗಳಲ್ಲಿ ಹೇಳಿದೆಯಲ್ಲ ನೀನು. ಈ ಧರ್ಮಶಾಸ್ತ್ರವನ್ನ ಪಾಲನೆ ಮಾಡದಲ್ಲೇ ಇಂತಿಂತ ಕೇಡುಗಳು ಬರುತ್ತೆ ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಇದೆಯಲ್ಲ, ಆ ಧರ್ಮೋಪದೇಶ ಕಾಂಡದಲ್ಲಿ ಬರೆಯಲ್ಪಟ್ಟಿದೆಯಲ್ಲ. ಆ ಕೇಡುಗಳಿಗೆ ನಾವಿವತ್ತು ಪಾತ್ರರಾಗಿದ್ದೀವಿ, ಆ ಕೇಡುಗಳೆಲ್ಲ ನಮ್ಮ ಮೇಲೆ ಬಂದಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದ ಕಾರಣ ನಿನ್ನ ಶಾಪದ ಕೇಡುಗಳು ದೇವಸೇವಕನಾದ ಮೋಶೆಯ ಧರ್ಮಶಾಸ್ತ್ರದಲ್ಲಿ ನೀನು ಆಣೆಯಿಟ್ಟು ಪ್ರಕಟಿಸಿದ ವಿಪತ್ತುಗಳು ನಮ್ಮ ಮೇಲೆ ಸುರಿಯಲ್ಪಟ್ಟಿವೆ. ನಾವು ದೇವ ದ್ರೋಹಿಗಳೇ ಸರಿ. ಅಂದ್ರೆ ನಮ್ಮ ಮೇಲೆ ಅವು ಪ್ರಾಪ್ತವಾಗಿದೆ, ಆ ಶಾಪಗಳು ಸುರಿಯಲ್ಪಟ್ಟಿವೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಅವರ ಮೇಲೆ ಆ ಕೇಡುಗಳು ಬಂದಿದೆ ಅಂತಾನೆ ಅರ್ಥ. ಆ ಕೇಡುಗಳು ಬಂದಿದೆ ಅಂತಾನೆ ಅರ್ಥ. ನೀನು ಆಣೆಯಿಟ್ಟು ಪ್ರಕಟಿಸಿದ ವಿಪತ್ತುಗಳು ನಮ್ಮ ಮೇಲೆ ಸುರಿಯಲ್ಪಟ್ಟಿವೆ. ದೇವ್ರು ಏನ್ ಹೇಳಿದ್ರು? ಒಂದ್ಸಾರಿ ಸೊಲೊಮೋನನು ಬಂಗಾರದ ದೇವಾಲಯವನ್ನ ಕಟ್ಟಿ, ಸ್ವಾಮಿ ಯಾರು ಎಲ್ಲಿಂದಲೂ ಆದ್ರೂ ಕೂಡ ಈ ಒಂದು ದೇವಾಲಯದ ಕಡೆಗೆ ತಿರುಗಿಕೊಂಡು ಪ್ರಾರ್ಥನೆಯನ್ನ ಮಾಡಿದ್ರೆ ನೀನು ಅವರ ಪಾಪಗಳನ್ನ ಕ್ಷಮಿಸು, ಅವ್ರನ್ನ ಕಾಪಾಡು ಎಂಬುದಾಗಿ ಎಲ್ಲವನ್ನ ಸೊಲೊಮೋನನು ಪ್ರಾರ್ಥನೆ ಮಾಡ್ತಾನೆ. ಆದ್ರೆ ಅದೇ ದೇವ್ರು ಏನ್ ಮಾಡ್ತಾರೆ? ನನ್ನ ನಾಮ ಮಹಿಮೆಗೋಸ್ಕರ ಇದನ್ನ ಪ್ರತಿಷ್ಠೆ ಮಾಡ್ಕೊಳ್ತೀನಿ, ಆದ್ರೆ ಒಂದು ವೇಳೆ ಯಾರು ನೀವು ದುರ್ಮಾರ್ಗಿಗಳಾಗಿ ನಡೀತಿರೋ ಈ ಆಲಯಾಭಿಮಾನವನ್ನ ತೆಗೆದಾಕದ್ ಬಿಡ್ತೀನಿ, ಇದನ್ನ ಅನ್ಯರ ಕೈಗೆ ಒಪ್ಪಿಸ್ತೀನಿ, ಇದನ್ನ ಒಡೆದಾಕುವಂತೆ ಮಾಡ್ತೀನಿ ಎಂಬುದಾಗಿ ಹೇಳಿದ್ರು. ಹಿರೇಮೆಯನ ಕಾಲ ಎಷ್ಟೋ ಜನಗಳು ದೇವಾಲಯಗಳನ್ನ ಕಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಇಸ್ರಾಯೇಲರು ದೋಷಗಳನ್ನ ಮಾಡಿ ಆ ದೋಷಕ್ಕೆ ತಕ್ಕಂತೆ ದೇವರಿಂದನ ಶಾಪಗಳು ಬಂದಿದ್ದಾಗ್ಲೇನೆ ಆ ಒಂದು ದೇವಾಲಯಗಳು ಒಡೆಯಲ್ಪಟ್ಟಿದೆ ಅನ್ನುವಂಥದ್ದನ್ನ ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಸಂಗತಿ. ಅಂದ್ರೆ ಯಾವಾಗ ಇವ್ರು ಇಸ್ರೇಲರೆಲ್ಲ ತಪ್ಪನ್ನ ಮಾಡಿದ್ರು, ದೇವ್ರ ಏನ್ ಮಾಡಿದ್ರು? ಇನ್ನೊಬ್ರ ಕೈಗೆ ಒಪ್ಪಿಸಿ ಕೊಟ್ರು. ಅವ್ರು ಬಂದು ಏನ್ ಮಾಡಿದ್ರು? ದೇವಾಲಯವನ್ನ ಒಡೆದಾಕುವಂಥದ್ದು, ಇವ್ರನ್ನ ಸೆರೆ ಹಿಡಿದುಕೊಂಡು ಹೋಗುವಂಥದ್ದು, ಇವ್ರಿಗೆ ಹಿಂಸೆ ಕೊಡುವಂಥದ್ದು, ಇವ್ರನ್ನ ಎಲ್ಲವನ್ನ ದೋಚ್ಕೊಂಡು ಹೋಗುವಂಥದ್ದು, ಕೊನೆಯದಾಗಿ ದೇವರ ಆಲಯದಲ್ಲಿ ಇರುವಂತಹ ಸಾಮಾನುಗಳನ್ನು ಕೂಡ ಬಿಡದಂತ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿಗಳು ಬಂದಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಮತ್ತೆ ಯೆಶಾಯನ ಗ್ರಂಥ 1ನೇ ಅಧ್ಯಾಯ 4ನೇ ವಚನವನ್ನು ಓದಿ. ಯೆಶಾಯನ ಗ್ರಂಥ 1ನೇ ಅಧ್ಯಾಯ 4ನೇ ವಚನ. ಪಾಪಿಷ್ಠ ಜನರೇ, ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನ ಏನು ಹೇಳಲಿ? ಯೆಹೋವನನ್ನ ತೊರೆದಿದ್ದಾರೆ, ಇಸ್ರಾಯೇಲರ ಸದಮಲ ಸ್ವಾಮಿಯನ್ನ ಧಿಕ್ಕರಿಸಿದ್ದಾರೆ, ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ಸಾಕು ನೋಡಿ. ಏಕೆ ದ್ರೋಹವನ್ನು ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗುತ್ತೀರಿ? ತಲೆಯೆಲ್ಲ ರೋಗ, ಹೃದಯವೆಲ್ಲ ದುರ್ಬಲ, ಅಂಗಾಲಿನಿಂದ ನಡುನೆತ್ತಿಯ ತನಕ ಪೆಟ್ಟು, ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಏನೂ ಸೌಖ್ಯವಿಲ್ಲ. ಅದನ್ನ ಇಸುಕಿ ಮುಚ್ಚಿಲ್ಲ, ಕಟ್ಟಿಲ್ಲ, ಎಣ್ಣೆ ಸವರಿ ಮೃದು ಮಾಡಿಲ್ಲ. ಅಂದ್ರೆ ನಿಮ್ಮ ದೇಶವು ಹಾಳಾಗಿದೆ, ನಿಮ್ಮ ಪಟ್ಟಣಗಳು ಸುಟ್ಟು ಹೋಗಿವೆ. ನಿಮ್ಮ ಭೂಮಿಯನ್ನು ಅನ್ಯರು ನಿಮ್ಮೆದುರಿಗೆ ನುಂಗಿ ಬಿಡುತ್ತಿದ್ದಾರೆ. ಅನ್ಯ ದೇಶಗಳು ನಾಶವಾದಂತೆಯೇ ನಿಮ್ಮ ಭೂಮಿಯು ಹಾಳಾಯಿತು. ಚಿಯೋನ್ ನಗರಿಯೊಂದೇ ಉಳಿದು ದ್ರಾಕ್ಷಿ ತೋಟದ ಮಂಚಿಕೆಯಂತೆಯೂ ಸೌತೆಯ ಹೊಲದ ಗುಡಿಸಲಂತೆಯೂ ಹಾಗೂ ಮುತ್ತಿದ ಪಟ್ಟಣದೋಪಾದಿಯಲ್ಲೂ ಇದೆ. ಆಲೋಚನೆ ಮಾಡಿ, ಎಂತೆಂತ ಕೇಡುಗಳು ಪ್ರಾಪ್ತವಾಗಿದೆಯೋ. ಪಟ್ಟಣಗಳೆಲ್ಲ ನಿರ್ಜನವಾಗಿ ಹೋಗಿದೆಯಂತೆ,
ಎಲ್ಲಾ ಗಾಯಗಳಾಗಿದೆಯಂತೆ, ಯಾರು ಅದನ್ನ ಎಣ್ಣೆ ಸರ್ವಿ ಮೃದು ಮಾಡಿಲ್ವಂತೆ. ಅಂದ್ರೆ ಇಂತಿಂತ ಕೇಡುಗಳೆಲ್ಲ ಬಂದಿದ್ಯಾ ದೇವರ ಮಾತಿಗೆ ಅನುಸಾರವಾಗಿ? ದೇವರ ಮಾತಿಗೆ ಅನುಸಾರವಾಗಿ ಇಂತಿಂತ ಕೇಡುಗಳೆಲ್ಲವೂ ಕೂಡ ಪ್ರಾಪ್ತವಾಗಿ ಹೋಗಿದೆ. ಹೊಸ ಒಡಂಬಡಿಕೆಯಲ್ಲಿ ಎಂತ ಶಾಪಗಳನ್ನ ಹಾಕಿದರೂ ಒಂದ್ಸರಿ ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 10ನೇ ವಚನವನ್ನು ಓದಿ. ಆಗ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾಗಿ ಅವನನ್ನ ದೃಷ್ಟಿಸಿ ನೋಡಿ, ಎಲ್ಲೋ ಎಲ್ಲಾ ಮೋಸದಿಂದಲೂ ಎಲ್ಲಾ ಕೆಟ್ಟತನದಿಂದಲೂ ತುಂಬಿರುವವನೇ, ಸೈತಾನನ ಮಗನೇ, ಎಲ್ಲ ನೀತಿಗೂ ವಿರೋಧಿಯೇ, ನೀನು ಕರ್ತನ ನೀಟಾದ ಮಾರ್ಗವನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ? ಈಗೋ ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ, ನೀನು ಕುರುಡನಾಗಿ ಕೆಲವು ಕಾಲ ಸೂರ್ಯನನ್ನು ಕಾಣದೇ ಇರುವಿ ಎಂದು ಹೇಳಿದನು. ನೀನು ಕುರುಡನಾಗಿ ಕೆಲವು ಕಾಲ ಸೂರ್ಯನನ್ನು ಕಾಣದೇ ಇರುವಿ ಎಂದು ಹೇಳಿದನು. ಆ ಕ್ಷಣವೇ ಅವನಿಗೆ ಕಣ್ಣು ಮೊಬ್ಬಾಗಿ ಕತ್ತಲೆ ಉಂಟಾಯಿತು. ಅವನು ಕೈ ಹಿಡಿಯುವವರನ್ನು ಹುಡುಕುತ್ತಾ ತಿರುಗಾಡಿದನು. ಅಂದ್ರೆ ಇಲ್ಲಿ ಒಬ್ಬ ಈ ಅಪೊಸ್ತಲನಾದಂತ ಪೌಲನು ಸೇವೆ ಮಾಡುವಂತ ಸಮಯದಲ್ಲಿ ಈತನ ಏನ್ ಮಾಡಿದ್ದಾನೆ ಅಂದ್ರೆ, ಈ ಒಬ್ಬ ಈ ಶಾಪವನ್ನು ಹೊಂದಿಕೊಂಡಂತವನು ಅಲ್ಲಿ ಅಡ್ಡಿಪಡಿಸಿದಾನೆ. ಆ ಅಡ್ಡಿಪಡಿಸಿದಂತ ಸಮಯದಾಗ ಏನಾಗಿದೆ, ಅವನ ಮೇಲೆ ಶಾಪ ಎನ್ನುವಂಥದ್ದನ್ನ ಪೌಲನು ಬರಮಾಡ್ತಿದ್ದ, ಶಾಪವನ್ನ ಆಗ್ತಾ ಇದ್ದಾನೆ. ನಿನ್ನ ಕಣ್ಣು ಮೊಬ್ಬಾಗಿ ಹೋಗ್ಲಿ, ಕೆಲವು ಕಾಲ ನೀನು ಸೂರ್ಯನನ್ನ ಕಾಣಬಾರದು ಎಂಬುದಾಗಿ. ಆ ಕ್ಷಣದಲ್ಲಿ ಆತನಿಗೆ ಸೂರ್ಯನು ಕಾಣದಂತ ರೀತಿಯಲ್ಲಿ ಕಣ್ಣು ಕತ್ತಲೆಯಾಗಿ ಅವನು ಕೈ ಹಿಡಿದುಕೊಳ್ಳುವಂತವ್ರನ್ನ ಹುಡುಕುತ್ತಾ ತಿರುಗಾಡಿದಾನೆ. ಅಂದ್ರೆ ಇಂಥ ಶಾಪವೂ ಬರುತ್ತಾ? ಇಂಥ ಶಾಪ ಬರುತ್ತಾ? ಇಂಥ ಶಾಪ ಬರುತ್ತೆ. ಆದ್ದರಿಂದ ಭಕ್ತರ ಶಾಪಕ್ಕೆ ಯಾವತ್ತೂ ಒಳಗಾಗಕ್ ಹೋಗ್ಬಾರ್ದು. ಮತ್ತೆ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 4ನೇ ವಚನವನ್ನ, ಆ ಆಸ್ತಿ ಇದ್ದಾಗ ಅನನೀಯ ಸಫೈರಳ ವಿಷಯ, ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡಿದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಎಂದನು. ಅಂದ್ರೆ ಅನನೀಯ ಸಫೈರಳು ಒಂದು ಭೂಮಿಯನ್ನ ಮಾರಿದರೆ, ಹಣವನ್ನು ತಂದು ಕೊಟ್ಟಿದ್ದಾರೆ. ಹಣವನ್ನು ತಂದು ಕೊಟ್ಟಿದ್ರಲ್ಲಿ ಅರ್ಧ ಬಚ್ಚಿಟ್ಕೊಂಡಿದ್ದಾರೆ, ಅರ್ಧವನ್ನ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲಾ ಬೋಧಕರು ಏನ್ ಬೋಧನೆ ಮಾಡ್ತಾರೆ ಅಂದ್ರೆ, ಆ ಅನನೀಯ ಸಫೈರಳು ಬಚ್ಚಿಟ್ಕೊಂಡಿದಾರಲ್ಲ, ಬಚ್ಚಿಟ್ಕೊಂಡಿದ್ದಕ್ಕೋಸ್ಕರವೇ ಇಂಥ ಗತಿ ಅವರಿಗೆ ಬಂದಿದ್ದು, ಅವ್ರು ಅದಕ್ಕೆ ಸತ್ತಿದ್ದು ಅಂತನ. ಅವ್ರು ಬಚ್ಚಿಟ್ಕೊಂಡಿದ್ದಕ್ಕಲ್ಲ ಸತ್ತಿದ್ದು, ಸುಳ್ಳು ಹೇಳಿದಕ್ಕೆ ಸತ್ತಿದ್ದಲ್ಲಿ. ಸುಳ್ಳು ಹೇಳಿದಕ್ಕೆ ಸತ್ತಿದ್ದು. ಯಾಕೆ ಅಂತಂದ್ರೆ, ಬಂದ ಹಣ ನಿನ್ನ ಅಧೀನದಲ್ಲೇ ಇತ್ತಲ್ಲ, ಸ್ವಂತ ಭೂಮಿ ಮಾರಕ್ಕಿನ ಮೊದಲು ನಿನ್ನ ಬಳಿಯಲ್ಲೇ ಇತ್ತಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ ಇಲ್ಲಿ. ಅಂದ್ರೆ ಅವ್ರು ಎಷ್ಟಕ್ಕೆ ಮಾರಿದ್ರು, ನಾವು ಸ್ವಾಮಿ ನಾವು ಸ್ವಲ್ಪವನ್ನು ನಾವು ಮನೇಲಿ ಇಟ್ಕೊಂಡಿದೀವಿ, ನಮಗೆ ಕೊಡೋದಕ್ಕೆ ಇಷ್ಟನ್ನು ಕೊಡೋದಕ್ಕೆ ನಿಮ್ಗೆ ಸಂಪೂರ್ಣವಾಗಿ ಇಷ್ಟ ಇದೆ, ಅರ್ಧವನ್ನು ಕೊಡೋದಕ್ಕೆ ಎಂಬುದಾಗಿ ಅವರು ಕೊಟ್ಟಿದ್ರೆ ಯಾವ ತಪ್ಪಿಲ್ಲ ಅಲ್ಲಿ. ಆದ್ರೆ ಸ್ವಲ್ಪ ನಾವನ್ನ ಬಚ್ಚಿಟ್ಕೊಂಡು ಸ್ವಲ್ಪ ನಾವನ್ನ ತೆಗೆದುಕೊಂಡ್ಬಂದು ಇಕ್ಕಿ, ನೀವು ಮಾರಿದ ಇಷ್ಟಕ್ಕೇನ ಎಂಬುದಾಗಿ ಕೇಳಿದಾಗ, ಹೌದು ಇಷ್ಟಕ್ಕೇನೆ ಎಂಬುದಾಗಿ ಅವರಿಬ್ರು ಮೊದಲೇ ತೀರ್ಮಾನ ಮಾಡ್ಕೊಂಡು ಬಂದು ಅಪೊಸ್ತಲರ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಇಲ್ಲಿ ಪೇತ್ರನ ಹೇಳ್ತಾ ಇದ್ದಾನೆ, ನೀನು ಸುಳ್ಳಾಡಿದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಎಂದನು. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಈ ಮಾತನ್ನ ಅನನೀಯನು ಕೇಳಿಸಿದಂಗೆ ಬಿದ್ದು ಪ್ರಾಣ ಬಿಟ್ಟಿದ್ದಾನಂತೆ. ಆಲೋಚನೆ ಮಾಡಿ. ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು. ಆಗ ಯೌವನಸ್ಥರು ಎದ್ದು ಅವನನ್ನು ವಸ್ತ್ರದಲ್ಲಿ ಸುತ್ತಿಕೊಂಡು ಹೋಗಿ ಹೂಣಿಟ್ಟರು. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನು ನೋಡಿ, ನೀವು ಆ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ? ನನಗೆ ಹೇಳು ಎಂದು ಕೇಳಲು ಆಕೆಯು ಹೌದು ಇಷ್ಟಕ್ಕೆ ಎಂದಳು. ಆಗ ಪೇತ್ರನು ಆಕೆಗೆ, ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ಅಗೋ, ನಿನ್ನ ಗಂಡನನ್ನು ಹೂಣಿಟ್ಟವರು ಬಂದು ಬಾಗಿಲಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂದು ಹೇಳಿದನು. ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ಇಬ್ರು ಸತ್ತೋಗಿದ್ದಾರೆ. ಏನಕ್ಕೋಸ್ಕರ? ಸುಳ್ಳಾಡಿದಕ್ಕೋಸ್ಕರ. ಇಂಥ ಶಾಪವ, ಇಂಥ ಭಯಂಕರವಾದಂತ ಕೇಡ, ಒಂದೇ ಸರಿ ಸಾಯುವಂತ ಕೇಡ, ಒಂದು ಸುಳ್ಳಿಗೋಸ್ಕರ ಸಾಯುವಂತ ಕೇಡ. ಆಲೋಚನೆ ಮಾಡಿ. ವರಗಳಿದ್ದಂತ ಕಾಲದಲ್ಲಿ ಯಾವ ರೀತಿಯಾಗಿದೆಯೋ ಅಂತನ. ಇವತ್ತು ನಾವು ಎಷ್ಟೋ ಜನ ನಾವು ದೀಕ್ಷಾಸ್ನಾನ ಮಾಡಿಸ್ಕೊಂಡಿದೀವಿ, ನೀತಿ ಮಾರ್ಗದಲ್ಲಿ ನಡ್ಕೊಂತ ಇದೀವಿ, ವಾಕ್ಯಗಳನ್ನ ಕೇಳ್ತಾ ಇದೀವಿ, ವಾಕ್ಯಗಳನ್ನ ಹೇಳ್ತಾ ಇದೀವಿ, ಪ್ರಾರ್ಥನೆ ಮಾಡ್ತೀವಿ, ಚರ್ಚೆಗೆ ಹೋಗ್ತೀವಿ, ಎಲ್ಲ ಮಾಡ್ತಿದೀವಿ. ಎಲ್ಲೋ ಮಿಸ್ ಆಗಿ ಒಂದು ತಪ್ಪನ್ನ ನಾವೇನ್ ಮಾಡ್ತೀವಿ, ಸುಳ್ಳನ್ನ ಹೇಳ್ತೀವಿ ಅಂದ್ಕೊಳ್ಳಿ, ಮಿಸ್ ಆಗಿ ನಾವು ಮಾಡ್ತೀವಿ. ಸತ್ತೋಗಿದ್ದೀವ? ಸತ್ತೋಗಿಲ್ಲ. ಯಾಕೆಂದ್ರೆ ಅದು ವರಗಳಿದ್ದಂತ ಕಾಲ, ಇದು ವರಗಳಿಲ್ಲದೆ ಇರುವಂತ ಕಾಲ. ವರಗಳಿದ್ದಂತ ಕಾಲವು ಇದು ಆಗಿದ್ರೆ ಇವತ್ತಿಗೂ ಸಾಯ್ತಾ ಇದ್ದ. ಆದ್ರೆ ವರಗಳಿದ್ದಂತ ಕಾಲದಲ್ಲಿ ಆ ರೀತಿಯಾಗಿ ಪವರ್ಫುಲ್ ಆಗಿತ್ತು. ತಪ್ಪು ಮಾಡಿದ್ರೆ ಅವ್ನು ಸಾಯುವಂತ ಪರಿಸ್ಥಿತಿನೇ. ಅದು ಚಿಕ್ಕ ತಪ್ಪಾಗಿರ್ಬೋದು, ದೊಡ್ಡ ತಪ್ಪಾಗಿರ್ಬೋದು. ಜ್ಞಾನೋಕ್ತಿಗಳು 3:33 ಓದಿ. ಯೆಹೋವನು ದುಷ್ಟನ ಮನೆಯನ್ನ ಶಪಿಸುವನು, ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ಯೆಹೋವನು ದುಷ್ಟನ ಮನೆಯನ್ನ ಶಪಿಸ್ತಾನಂತೆ, ನೀನ್ ನಾಶವಾಗಿ ಹೋಗು ಎಂಬುದಾಗಿ ಹೇಳ್ತಾನಂತೆ.
ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ನೀತಿವಂತರನ್ನ ಯಾವತ್ತೂ ಕಾಪಾಡ್ತಾನೆ ದೇವ್ರು. ದೇವರು ಗರ್ವಿಷ್ಠರನ್ನ ಸಹಿಸ್ತಲ್ಲ. ಆತ ನೀತಿವಂತರ ಜೊತೆಯಲ್ಲಿ ಇರ್ತಾನೆ. ಶಿಷ್ಟನು 7 ಸಾರಿ ಬಿದ್ರೂ ಎದ್ದೇಳ್ತಾನೆ ಎಂಬುದಾಗಿ ಇದೆ. ಶಿಷ್ಟನವನ ಜೊತೆಯಲ್ಲೇ ಇರುವಂತ ಕಾರಣ, ದೇವರು ಶಿಷ್ಯನ ಜೊತೆಯಲ್ಲೇ ಇರುವಂತ ಕಾರಣ ಅವನು ಬೀಳ್ತಿದಂಗೆ ಹೇಳ್ತಾನೆ ಎಂಬುದಾಗಿ 37ನೇ ಕೀರ್ತನೆಯಲ್ಲಿ ನಾವು ನಿನ್ನೆ ನೋಡ್ಕೊಂಡಿದೀವಿ. ನೀತಿವಂತರ ನಿವಾಸವನ್ನ ಆಶೀರ್ವಾದ ಮಾಡ್ತಾನಂತೆ. ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ಬೇಕು ಅಂದ್ರೆ ನೀತಿವಂತನಾಗಿ ನಡ್ಕಬೇಕು. ದೇವರ ಶಾಪಕ್ಕೆ ಪಾತ್ರರಾಗ್ಬೇಕು ಅಂದ್ರೆ ದುಷ್ಟರಾಗಿ ನಡ್ಕಬೇಕು. ಇಷ್ಟೇ ವ್ಯತ್ಯಾಸ. 2 ಪೇತ್ರ 2:9 ಓದಿ. ಕರ್ತನು ಭಕ್ತರನ್ನ ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ, ಭಕ್ತರನ್ನ ಕಷ್ಟಗಳಿಂದ ತಪ್ಪಿಸ್ತಾನೆ, ಖಚಿತವಾಗಿ ತಪ್ಪಿಸ್ತಾನೆ. 1 ಕೊರಿಂಥ 10:13 ಏನಿದೆ? ಯೆಹೋವ ಶಕ್ತಿಗೆ ಮೀರಿದ ಶೋಧನೆಯನ್ನು ನಿಮಗೆ ಬೆರಗುಗೊಳಿಸದೆ ಆ ಒಂದು ಸಹಿಸಿಕೊಳ್ಳುವುದಕ್ಕೆ ಶಕ್ತಿಯನ್ನ ಕೊಡ್ತಾನಂತೆ. ನಿಮಗೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನು ಸಿದ್ಧಪಡಿಸ್ತಾನಂತೆ. ಆ ರೀತಿಯಾಗಿ ಕರ್ತನು ಭಕ್ತರನ್ನ ಕಷ್ಟಗಳಿಂದ ತಪ್ಪಿಸುವುದಕ್ಕೂ, ದುರ್ಮಾರ್ಗಿಗಳನ್ನ ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ಶಿಕ್ಷಾನುಭವದಲ್ಲಿ ಇಡುವುದಕ್ಕೆ ಬಲ್ಲವನಾಗಿದ್ದಾನಂತೆ. ಮುಖ್ಯವಾಗಿ ಬಂಡುತನವನ್ನು ಆಶಿಸಿ ಶರೀರ ಭಾವಾನುಸಾರ ನಡೆದು ಪ್ರಭುತ್ವ ಪ್ರಭುತ್ವ ತಿರಸ್ಕಾರ ಮಾಡುವವರನ್ನು ಹೀಗೆ ಶಿಕ್ಷಿಸುವನು. ಅಂದ್ರೆ ದುಷ್ಟರನ್ನ, ಗರ್ವಿಷ್ಠರನ್ನ ದೇವರು ಯಾವ ರೀತಿಯಾಗಿ ಬೇಕಾದ್ರೂ ಕೊಂದು ನಾಶ ಮಾಡ್ತಾನೆ ಎನ್ನುವಂಥದ್ದನ್ನ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ನೀತಿವಂತನನ್ನ ಖಂಡಿತವಾಗಲೂ ಕಷ್ಟಗಳಿಂದ ಬಿಡಿಸಿ ತಪ್ಪಿಸಿ ಕಾಪಾಡ್ತಾನೆ. ಅದು ಸ್ವಲ್ಪ ಕಾಲ ಒಂದು ನೀತಿವಂತನ ಕಷ್ಟ ಪಡಬೇಕು. ಯಾಕೆ ಅಂತಂದ್ರೆ ಅವನ ನಂಬಿಕೆ ಕಷ್ಟದ ಸಮಯದಲ್ಲಿ ಯಾವ ರೀತಿಯಾಗಿ ಇರ್ತದ ಗೊತ್ತಾಗ್ಬೇಕಲ್ಲ. ಅದಕ್ಕೋಸ್ಕರ ದೇವ್ರು ಏನ್ ಮಾಡ್ತಾನೆ, ಸ್ವಲ್ಪ ಕಾಲಗಳು ಬಿಟ್ಟು ನೋಡ್ತಾನೆ. ಆದ್ರೆ ಅದನ್ನ ಯಾವಾಗ ಸಹಿಸೋದಕ್ಕೆ ಶಕ್ತರಾಗಲು ದೇವರು ಅದನ್ನು ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನ ಸಿದ್ಧಪಡಿಸಿ ಅವನನ್ನು ಕಾಪಾಡ್ತಾನೆ. ನೀತಿವಂತನಿಗೆ ದೇವರು ಮಾಡುವಂತ ಒಂದು ಉಪಚಾರ ಇದು. ಆ ರೀತಿಯಾಗಿ ಉಪಚಾರವನ್ನ ಮಾಡ್ತಾನೆ ದೇವರು ನೀತಿವಂತನಿಗೆ. ಅಂದ್ರೆ ಯಾವ ಮನುಷ್ಯನು ಕೂಡ ನೀತಿವಂತನಾಗಿನೇ ಬದುಕಬೇಕು ಎನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಮತ್ತು 17ನೇ ವಚನವನ್ನು ಗಮನಿಸಿ. ಇವರು ನೀರಿಲ್ಲದ ಬಾವಿಗಳು, ಬಿರುಗಾಳಿಯಿಂದ ಬಡಿಸಿಕೊಂಡು ಹಾರಿ ಹೋಗುವ ಮಂಜು ಆಗಿದ್ದಾರೆ. ಅದೇ ಅಧ್ಯಾಯದಲ್ಲಿ 17ನೇ ವಚನ. ಇವರು ನೀರಿಲ್ಲದ ಬಾವಿಗಳು ಏನಕ್ಕೆ ಪ್ರಯೋಜನ? ಏನಕ್ಕೂ ಪ್ರಯೋಜನ ಇಲ್ಲ. ಬಿರುಗಾಳಿಯಿಂದ ಬಡಿಸಿಕೊಂಡು ಹೋಗುವ ಮಂಜು ಆಗಿದ್ದಾರೆ. ಬಿರುಗಾಳಿಯಿಂದ ಬಡಿಸಿಕೊಂಡು ಹೋಗುವಂತ ಮಂಜು ಇಬ್ಬನಿ ಹಾರಿ ಹೋಗುತ್ತಲ್ಲ, ಆ ರೀತಿಯಾಗಿನಂತೆ ಇಂಥವರ ಪಾಲಿಗೆ ಕಾರ್ಗತ್ತಲೆ ಇಟ್ಟಿರುವುದು. ಇಂಥವರ ಪಾಲಿಗೆ ಕತ್ತಲೆ ಅಂದ್ರೆ ಏನು ಅಂತ ಅರ್ಥ? ನರಕ ಇದೆ ಎನ್ನುವಂಥದ್ದನ್ನ ನಾವು ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಯಾರೋ ಭಕ್ತರನ್ನ ನಾವು ದೂಷಣೆ ಮಾಡಿ ಕ್ಷಮಿಸು ಎಂಬುದಾಗಿ ದೇವ್ರನ್ನ ಬೇಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಾವು ಭಕ್ತರನ್ನ ದೂಷಣೆ ಮಾಡ್ಬಿಟ್ಟು ಅವನನ್ನ ದೂಷಣೆ ಮಾಡ್ಬಿಟ್ಟಿದೀನಿ ಕ್ಷಮಿಸು ಎಂಬುದಾಗಿ ಬೇಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮತ್ತೆ ಏನ್ ಮಾಡ್ಬೇಕು? ಮೊದಲು ದೂಷಣೆ ಮಾಡಿರುವಂತ ವ್ಯಕ್ತಿ ಹತ್ರ ಹೋಗಿ ಸಮಾಧಾನವಾಗ್ಬೇಕು. ಅದಕ್ಕೆ ಯೇಸು ಕ್ರಿಸ್ತನ ಎಷ್ಟೋ ಮಾತುಗಳನ್ನ ಹೇಳ್ತಾನೆ. ನೀನು ಯಾರ ಹತ್ರ ನೀನು ಜಗಳವನ್ನ ಆಡಬೇಡ ಎಂಬುದಾಗಿ, ಮತ್ತೆ ನೀನು ಎಲ್ಲರನ್ನ ಪ್ರೀತಿ ಮಾಡು ಎಂಬುದಾಗಿ. ಈ ಮೋಶೆ ಸಂದರ್ಭವನ್ನು ನೋಡ್ಕೊಂಡು, ಮೋಶೆ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ, ಆ ಮೀರಿಯಮ್ಮಳೇನೋ ಮೋಶೆ ವಿರುದ್ಧವಾಗಿ ಮಾತಾಡಿದಕ್ಕೋಸ್ಕರ ತೊನ್ನು ಎನ್ನುವಂಥದ್ದು ಬರುತ್ತೆ. ಆ ತೊನ್ನು ಎನ್ನುವಂಥದ್ದು ಬಂದಿದ್ದಕ್ಕೋಸ್ಕರನ ಅಲ್ಲಿ ಏನ್ ನಡೆಯುತ್ತೈತೆ ಅಂದ್ರೆ, ಆ ತೊನ್ನು ಬಂದಿದ್ದಕ್ಕೋಸ್ಕರನ ಈ ಒಂದು ಮೋಶೆ ಹತ್ರನ ಹೋಗ್ಬಿಟ್ಟು ಆ ಮೋಶನೆ ಮತ್ತೆ ದೇವರಿಗೆ ಪ್ರಾರ್ಥನೆ ಮಾಡ್ಕೋಬೇಕು. ಮೀರಿಯಮ್ಮಳ ವಿಷಯದಲ್ಲಿ ಮೋಶನೆ ದೂಷಣೆ ಮಾಡ್ತಾನೆ ಮೀರಿಯಮ್ಮಳು ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಂಗಿಲ್ಲ, ಮೋಶ ಪ್ರಾರ್ಥನೆ ಮಾಡ್ಬೇಕಂತೆ. ಸರಿ, ಅರಣ್ಯಕಾಂಡದಲ್ಲಿ 12ನೇ ಅಧ್ಯಾಯ 13ನೇ ವಚನದಲ್ಲಿ ಅದು ಇದೆ, ಗಮನಿಸಿ. ಆಗ ಮೋಶೆ ಯೆಹೋವನಿಗೆ ದೇವ ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆ ಇಟ್ಟನು. ಅಂದ್ರೆ ಆ ಮೋಶೆ ಪ್ರಾರ್ಥನೆ ಮಾಡಿದಾಗ ಮೀರಿಯಮ್ಮಳಿಗೆ ತೊನ್ನು ವಾಸಿಯಾಗಿದೆ. ಅಂದ್ರೆ ಈ ಮೀರಿಯಮ್ಮಳೆ ನೇರವಾಗಿ ದೇವರೇ, ನಾನು ಮೋಶೆ ವಿರುದ್ಧವಾಗಿ ಮಾತಾಡಿದ್ದು ತಪ್ಪು, ನನ್ ಕ್ಷಮಿಸಿ ವಾಸ ಮಾಡು ಅಂದ್ರೆ ಮೀರಿಯಮ್ಮಳ ಮಾತಿಗೆ ದೇವರ ಹತ್ರ ಬೆಲೆ ಇಲ್ಲ. ಮತ್ತೆ ಮೋಶನೆ ಬೇಕು, ಮೋಶನೆ ಪ್ರಾರ್ಥನೆ ಮಾಡ್ಬೇಕು, ಮೋಶನೆ ಈ ಸ್ವಸ್ಥತೆಗೋಸ್ಕರ ಬೇಡ್ಕೊಂಡು ದೇವರಿಂದ ಒಂದು ಕೃಪೆಯನ್ನು ಅನುಗ್ರಹಿಸ್ಬೇಕು ಆಕೆಗೆ. ಅರ್ಥ ಆಯ್ತಾ? ಯಾಕೆಂದ್ರೆ ಯೇಸು ಕ್ರಿಸ್ತನು ಕೂಡ ಒಂದು ಮಾತನ್ನ ಹೇಳ್ತಾನೆ, ನಿನ್ನ ಒಂದು ಕಾಣಿಕೆಯನ್ನು ನೀನು ಯಜ್ಞವೇದಿ ಬೆಳಿಗ್ಗೆ ತೆಗೆದುಕೊಂಡು ಬಂದಾಗ ಯಾರ್ದೋ ಮೇಲೆ ನಿನಗೆ ವಿರೋಧವಾದ ಎನ್ನುವಂತ ವಿಚಾರ ನಿನ್ನ ಮನಸ್ಸಿನಲ್ಲಿದ್ರೆ ನಿನ್ನ ಕಾಣಿಕೆಯನ್ನು ಅಲ್ಲೇ ಬಿಟ್ಟು ಮೊದಲು ಹೋಗಿ ನಿನ್ನ ಒಂದು ಆ ಒಂದು ಸ್ನೇಹಿತನ ಹತ್ರ ಆತನ ಹತ್ರ ನೀನು ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಸಮರ್ಪಣೆ ಮಾಡುವಂತ. ಇವತ್ತು ಯಾರನ್ನೋ ಒಬ್ಬರನ್ನ ದೂಷಣೆ ಮಾಡ್ಬಿಟ್ಟು ದೇವರ ನಿಂತವ್ರನ್ನ ದೂಷಣೆ ಮಾಡಿದ್ದೀನಿ ನಾನು ಕ್ಷಮಿಸು ಎಂಬುದಾಗಿ ಕೇಳ್ಕೊಂಡ್ರೆ ಅದು ನ್ಯಾಯ ಇಲ್ಲ ಅದರಲ್ಲಿ.
ದೇವ್ರೆ ನಾನು ಇಂಥವ್ರನ್ನ ದೂಷಣೆ ಮಾಡಿದ್ದೀನಿ ಕ್ಷಮಿಸು ಅಂತ ಹೇಳಿ ಕೇಳೋದಕ್ಕಿಂತ ನಾವು ನೇರವಾಗಿ ಅವ್ರ ಹತ್ರನೇ ಹೋಗಿ ನಾನು ತಪ್ಪು ಮಾಡಿದೆ ನಂಗೆ ಕ್ಷಮಿಸು ಎಂಬುದಾಗಿ ಕೇಳುವಂತದ್ದೇ ದೇವರ ಕಾನೂನಿನಲ್ಲಿ ಅವಕಾಶ. ಅದನ್ನೇ ಮಾಡ್ಬೇಕು. ಆ ರೀತಿಯಾಗಿ ನಮ್ಮ ಭಕ್ತಿಯ ವಿಷಯಗಳಲ್ಲಿ ನಾವು ಕ್ರಮವಾಗಿ ನೋಡ್ಕೋಬೇಕು. ನಾವು ಏನೋ ಎಲ್ಲವನ್ನ ಮಾಡ್ತಾ ಇದೀವಿ ಅಂತನ ನಾವು ಒಂಥರ ನೀತಿ ಮಾರ್ಗವನ್ನ ಬಿಡುವಂತ ರೀತಿಯಲ್ಲಿ ವರ್ತಿಸ್ತಾ ಇರ್ತೀವಿ. ನಮ್ಗೆ ಯಾಕೆಂತಂದ್ರೆ ಸ್ವಲ್ಪ ಮಟ್ಟಿಗೆ ಈ ಮೀಟಿಂಗ್ಗಳಿಗೆ ಬಂದು ಸ್ವಲ್ಪ ಮಟ್ಟಿಗೆ ನಾವು ಈ ವಾಕ್ಯಗಳನ್ನ ಕಲಿತಾ ಇರುವಂತ ಸಮಯದಲ್ಲಿ ಗರ್ವಗಳು ಬಂದ್ಬಿಡ್ತೈತಿ. ಯಾವ ರೀತಿಯಾಗಿ ನಾನೇನ್ ಇದು ಮಾಡೋ ಅಂತದ್ದು, ನಾನೇನ್ ಅದು ಮಾಡೋ ಅಂತದ್ದು ಅಂತನ. ಆದದ್ರಿಂದ ಅವೆಲ್ಲ ಬಿಟ್ಬಿಟ್ಟು ಜಾಗ್ರತೆಯಿಂದನ ಈ ಮಾತುಗಳನ್ನ ಗಮನಿಸ್ಬೇಕು. ಇವತ್ತು ನಾವು ಯಾರಿಗ್ ವಿರುದ್ಧವಾಗಿ ಮಾತಾಡ್ತೀವೋ ಅದನ್ನ ಗಮನ ಇಟ್ಕೊಂಡು ಮಾತಾಡ್ಬೇಕು. ಕೆಲವೊಂದು ಸಮಯದಲ್ಲಿ ಎಲ್ಲೋ ಆಕ್ಸಿಡೆಂಟ್ಗಳು ಆಗ್ಬಿಡ್ತದೆ ಅಂದ್ಕೊಳ್ಳಿ. ಆಕ್ಸಿಡೆಂಟ್ ಆದಾಗ ಏನ್ ಮಾಡ್ಬಿಡ್ತಾರೆ, ಅವ್ರದ್ದು ತಪ್ಪಾಗಿದೆಯಲ್ಲ ಆ ಅಂತ ಹೇಳ್ಬಿಟ್ಟು ದಿಢೀರ್ ಅಂತಾನೆ ಇಳಿದ್ಬಿಟ್ಟು ನಾವೇನ್ ಮಾಡ್ಬಿಡ್ತೀವಿ, ಅವ್ರ ಮೇಲೆ ಜಗ್ಲಕ್ ಹೋಗ್ಬಿಡ್ತೀವಿ. ಆದ್ರೆ ಒಂದು ವೇಳೆ ಆ ಒಂದು ಗಾಡಿ ಒಳಗಡೆ, ಆ ಕಾರ್ ಒಳಗಡೆಗೆ ಯಾವ್ದೋ ಒಬ್ಬ ಒಬ್ಬ ಗೆ ಪರಿಚಿತನೋ, ಇಲ್ಲ ಗೆ ಹತ್ತಿರವಾದಂತವನೋ, ಇಲ್ಲ ಯಾವ್ದೋ ಒಂದು ದೊಡ್ಡ ಅಧಿಕಾರಿಗಳಿಗೆ ಹತ್ತಿರವಾಗಿ ಅವರ ಬಂಧುನೋ, ಇಲ್ಲ ಅವ್ರ ಮಿತ್ರರೋ ಯಾರೋ ಒಬ್ರು ಇದ್ರೆ ಅದ್ರ ಪರಿಸ್ಥಿತಿ ಯಾವ ರೀತಿಯಾಗಿರ್ತತೆ. ಆಗ ಹಂಗೆ ಅವನೇನ್ ಮಾಡ್ತಾನ ಅವಾಗ, ನನ್ಗೆ ಈ ರೀತಿಯಾಗಿ ಮಾತಾಡ್ತೀಯ, ನಮ್ಮ ಫ್ರೆಂಡ್ ಏನೇನೆ ಬಾಯಲ್ಲಿ ನೀಗ್ ಮಾಡಿಸ್ತೀನಿ ಎಂಬುದಾಗಿ ಚೆನ್ನಾಗಿ ಟ್ರೀಟ್ ಕೊಡ್ತಾನೆ. ಆಗ ಹಂಗೆ ಒಬ್ಬ ಇವತ್ ನಾವ್ ಯಾರಿಗ್ ಮಾತಾಡ್ತೇವೆ ಅದು ಆತನು ಒಂದ್ ವೇಳೆ ದೇವರ ಭಕ್ತನಾಗಿದ್ರೆ, ದೇವರ ಪ್ರವಾದಿಯಾಗಿದ್ರೆ, ಒಬ್ಬ ದೇವರ ಸೇವಕನಾಗಿದ್ರೆ, ಒಬ್ಬ ನೀತಿವಂತನ ವಿರುದ್ಧವಾಗಿ ಮಾತಾಡ್ಬಾರ್ದು. ನಾವ್ ಯಾರಿಗೋ ವಿರುದ್ಧವಾಗಿ ನಾವು ಆತನ ಏನೋ ಮಿಸ್ಟೇಕ್ ಮಾಡಿ ತಪ್ಪು ಮಾಡ್ಬಿಟ್ಟಿದಾನಲ್ಲ ಅಂತ ಹೇಳಿ, ತಪ್ಪು ಅವಂದೇ ಅಲ್ವಾ ಅಂತ ಹೇಳಿ ನಾವ್ ಈ ಕಡೆಯಿಂದ ಮಾತಾಡೋದಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ದೇವರಿಂದ ಕೇಡು ಇರುವಂತದ್ದು ಸಿದ್ಧವಾಗುತ್ತೆ. ಯಾಕಂದ್ರೆ ಆತನ ಭಕ್ತನಾಗಿದ್ರೆ. ಆದದ್ರಿಂದನ ಮತ್ತೆ ಕೊಲೊಸೆ 3:13 ಗಮನಿಸಿ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಸೇರಿಸಿಕೊಂಡು ಕ್ಷಮಿಸಿರಿ. ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ನಾವೆಲ್ಲರೂ ದುರ್ಮಾರ್ಗಿಗಳು, ದುಷ್ಟತನದಲ್ಲಿ ಲೋಕವೇ ಇದ್ದಾಗ ರೋಮರು 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಅಂತನ. ಈ ಲೋಕ ಎಲ್ಲವೂ ಕೂಡ ಪಾಪವನ್ನು ಮಾಡಿದ್ರು ಕೂಡ ಯೇಸು ಕ್ರಿಸ್ತನು ಯಾವ ಪಾಪವನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಂಡಂತ ರೀತಿಯಲ್ಲಿ ಪರಿಹಾರ ಮಾಡಿ ಅವ್ರನ್ನ ಕ್ಷಮಿಸಿದನಲ್ಲ. ತಪ್ಪು ಮಾಡಿದ್ರು ಕೂಡ ಕ್ಷಮಿಸಿದನಲ್ಲ. ಅವ್ರನ್ನ ದೂಷಣೆ ಮಾಡಿ, ಯೇಸು ಕ್ರಿಸ್ತನ ದೂಷಣೆ ಮಾಡಿ ಕೊಂದಂತವ್ರನ್ನು ಕೂಡ ಕ್ಷಮಿಸಿದನಲ್ಲ. ಆ ರೀತಿಯಾಗಿ ನಮಗೆ ಯಾರೇ ಏನೇ ತಪ್ಪನ್ನ ಮಾಡಿದ್ರು ನಾವು ಕ್ಷಮಿಸ್ಬೇಕೇ ಹೊರತು, ಅವ್ರನ್ನ ಆಶೀರ್ವಾದ ಮಾಡಬೇಕೇ ಹೊರತು, ಶಪಿಸದೆ ಆಶೀರ್ವದಿಸಿರಿ ಎಂಬುದಾಗಿ ಇದೆಯಲ್ಲ, ಆ ರೀತಿಯಾಗಿ ಆಶೀರ್ವಾದ ಮಾಡಬೇಕೇ ಹೊರತು ಯಾರಿಗ ವಿರುದ್ಧವಾಗಿಯೂ ಕೂಡ ಮಾತಾಡಬಾರ್ದು. ಅದರಲ್ಲೂ ಒಬ್ಬ ನೀತಿಯ ಮಾತುಗಳನ್ನ ಬೋಧನೆ ಮಾಡುವಂತ ಸೇವಕನಿಗೆ ವಿರುದ್ಧವಾಗಿ ಮಾತನಾಡುವಂಥದ್ದು ಭಯಂಕರವಾದಂತ ಶಾಪ. ಒಬ್ಬ ನೀತಿವಂತನಿಗೆ ವಿರುದ್ಧವಾಗಿ ವರ್ತಿಸುವಂಥದ್ದು, ಮಾತಾಡುವಂಥದ್ದು ಭಯಂಕರವಾದಂತ ಶಾಪ. ಒಬ್ಬ ನೀತಿವಂತನಿಗೆ ನೀನೇನೇ ಉಪಕಾರವನ್ನು ಮಾಡು, ದೇವರದಕ್ಕೆ ಪ್ರತ್ಯುಪಕಾರವನ್ನು ಮಾಡೇ ಮಾಡ್ತಾನೆ. ಆದ್ರೆ ಒಬ್ಬ ನೀತಿವಂತನಿಗೆ ಏನೇ ನೀನು ಕೇಡನ್ನ ಬರಮಾಡು, ಅವನಿಗೆ ಯಾವುದೇ ಒಂದು ವಿರುದ್ಧವಾಗಿ ಮಾತನ್ನ ಬೇಕಾದ್ರೂ ಮಾತಾಡು, ಶಾಪ ಎನ್ನುವಂಥದ್ದು ಖಚಿತವಾಗಿ ತಟ್ಟೇ ತೀರುತ್ತೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀವಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಮಹಾಶಕ್ತನೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಈ ಒಂದು ಸಮಯದವರೆಗೂ ತಂದೆ, ನಿನ್ನ ಅಮೂಲ್ಯವಾದಂತ ಜ್ಞಾನವನ್ನು ನಾವು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಮ್ಮೆಲ್ಲರನ್ನು ಸನಾತನ ಮಾರ್ಗದಲ್ಲಿ ನಡೆಸಿದಕ್ಕಾಗಿ ನಿನ್ನ ನಾಮಕ್ಕೆ ಮಹಿಮೆ. ಮುಂದಿನ ದಿನಮಾನ ಕಾಲಗಳಲ್ಲಿ ನಮ್ಮನ್ನ ಕಾಪಾಡಿ ನಡೆಸಿ. ಈ ಕಾರ್ಯಕ್ರಮಕ್ಕೋಸ್ಕರ ಪ್ರಯಾಸ ಪಡುವಂತ ಪ್ರತಿಯೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸಿ. ಈಗಲೂ ವಾಕ್ಯವನ್ನು ಕೇಳಿ ತಲೆಬಾಗಿರುವಂತ ಪ್ರತಿಯೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸಿ. ಅವರೆಲ್ಲರೂ ಕೂಡ ಜ್ಞಾನವಂತರಾಗಿ ಜೀವಿಸಲು, ಯಾರನ್ನು ದೂಷಣೆ ಮಾಡದಂತ ರೀತಿಯಲ್ಲಿ ಬದುಕಲು ನಿನ್ನ ಒಂದು ಕೃಪೆಗೆ ಪಾತ್ರರಾಗಲು ಸಹಾಯ ಮಾಡಿ. ಈ ವಿಷಯಗಳಲ್ಲಿ ಕೇಳಿದ ಮರೆತಪಟ್ಟ ಕಾರ್ಯಗಳನ್ನು ಅನುಗ್ರಹಿಸಿ. ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ದೇವ, ಆಮೇನ್. ಎಲ್ಲರಿಗೂ ವಂದನೆಗಳು.